ನಮಸ್ಕಾರ ನಮಸ್ಕಾರ and also pimple mark. Then a skincare video. So ಅದು ಏನು ಅಂತ ಫೇಸ್ ವಾಶ್ ಮಾಡೋಕ್ಕಿಂತ ಮುಂಚೆ ಇದನ್ನು ಹಚ್ಕೋಬೇಕು ತಾನೆ, ಅದನ್ನು ನೋಡಲ್ವಾ ನೀವು. ನೆಕ್ಸ್ಟ್ ಬಂದು ನನ್ನ ಗೇಮ್ ಚೇಂಜರ್ ಅಥವಾ ಲೈಫ್ ಚೇಂಜರ್ ಮಾಯ್ಶ್ಚರೈಸರ್ ಅಂದರೆ ನಾನು ಈ ಥರ ನನ್ನ ಸ್ಕಿನ್ನನ್ನು ಮಸಾಜ್ ಮಾಡ್ಕೊತೀನಿ. ಎವ್ರಿ ಟೈಮ್ ನಾನು ಮಾಯ್ಶ್ಚರೈಸರ್ ಹಚ್ಚಿದಾಗಲೂ ಮಾಡ್ಕೊತೀನಿ. ಆಗೋಯ್ತು ನನಗೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋ ಏನಂದರೆ ನನ್ನ ಸ್ಕಿನ್ ಕೇರ್ ವಿಡಿಯೋ. ಸೊ ನಾನು ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಆ್ಯಂಡ್ ಆಲ್ಸೋ ನಂದು ತುಂಬ ಮಿನಿಮಲಿಸ್ಟಿಕ್ ಪ್ರಾಡಕ್ಟ್ಸ್ ಸ್ಕಿನ್ ಕೇರ್ ರೊಟೀನ್. ನಾನು ತುಂಬ ಪ್ರಾಡಕ್ಟ್ಸ್ ಯೂಸ್ ಮಾಡಲ್ಲ, ಲೈಕ್ ಏನಂತಾರೆ ಸೀರಮ್ಸ್ ಆಗಿರ್ಬೋದು ಅಥವಾ ಟೋನರ್ಸು ಆ ಥರದ್ದೆಲ್ಲ ನಾನು ಏನೂ ಯೂಸ್ ಮಾಡಲ್ಲ. ಆ್ಯಂಡ್ ಆಲ್ಸೋ ನಾನು ಮನೇಲೇ ಯೂಸ್ ಮಾಡಿ ಮನೇಲೇ ಸಿಗೋ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಹೇಗೆ ಹೆಲ್ತಿಯಾಗಿ ನಮ್ಮ ಸ್ಕಿನ್ನನ್ನು ಮೇಂಟೈನ್ ಮಾಡ್ಬೋದು ಅನ್ನೋದು ಕೂಡ ನಾನು ಹೇಳ್ತೀನಿ. ಆ್ಯಂಡ್ ಆಲ್ಸೋ ನನ್ನ ಸ್ಕಿನ್ ಇಷ್ಟು ಹೆಲ್ತಿಯಾಗಿ ನಾನು ಹೇಗೆ ಮಾಡಿಕೊಂಡೆ ಅಂತಲೂ ಕೂಡ ಹೇಳ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಫಸ್ಟಿಗೆ ನನ್ನ ಫೇಸ್ ವಾಶಿಗೆ ನಾನು ಏನು ಯೂಸ್ ಮಾಡ್ತೀನಿ ಅಂತ. ಸೊ ಇದು ಈ ಪ್ರಾಡಕ್ಟ್ ನನಗೆ ಹೇಗೆ ಸಿಕ್ತು ಅಂತ ಹೇಳ್ಬಿಡ್ತೀನಿ. ಸೊ ನಂದು ಡ್ರೈ ಸ್ಕಿನ್ ಪ್ಲಸ್ ಸೆನ್ಸಿಟಿವ್ ಸ್ಕಿನ್. ಸೊ ನನಗೆ ಆಚೆಗಡೆ ಸಿಗೋವಂಥ ಪ್ರಾಡಕ್ಟ್ಸ್ ಯಾವುದು ಅಷ್ಟು ಅಡ್ಜಸ್ಟ್ ಆಗ್ತಾ ಇರಲಿಲ್ಲ ನನ್ನ ಸ್ಕಿನ್ನಿಗೆ. ಒಂದು ಪಿಗ್ಮೆಂಟೇಷನ್ ಆಗೋದು, ಇಲ್ಲ ಇರಿಟೇಷನ್ಸ್ ಸ್ಕಿನ್ನಲ್ಲಿ, ಲೈಕ್ ರೆಡ್ನೆಸ್ ಆಗೋದು ಆ್ಯಂಡ್ ಆಲ್ಸೋ ಪಿಂಪಲ್ಸ್ ಆಗೋದು ಆ ಥರ ಆಗ್ತಾಯಿತ್ತು. ಆ್ಯಂಡ್ ಇಲ್ಲ ತುಂಬ ಪ್ರಾಡಕ್ಟ್ಸ್ ತುಂಬ ಕಾಸ್ಟ್ಲಿ ಇರೋದು. ನಂಗೆ ಅಷ್ಟು ಕಾಸ್ಟ್ಲಿ ಪ್ರಾಡಕ್ಟ್ಸ್ ಯೂಸ್ ಮಾಡೋಕ್ಕೆ ನಿಜವಾಗ್ಲೂ ಇಷ್ಟ ಇಲ್ಲ. ಸೊ ನಾನು ಮನೇಲೇ ಏನು ಮಾಡ್ಕೊಬೋದು ಅಂತ ನೋಡ್ತಾ ಇದ್ದೆ. ಸೊ ನನಗೆ ಗೊತ್ತಾಗಿದ್ದ ಪ್ರಕಾರ ಲೈಕ್ ನಮ್ಗೆ ತುಂಬ ಹಳೆಯ ಕಾಲದಲ್ಲೆಲ್ಲ ನಮ್ಮ ಹಿಸ್ಟ್ರಿಯಲ್ಲಿ ಹೋಗಿ ನೋಡಿದ್ರೆ ನಾವು ತುಂಬ ಬೆಳೀತಾ ಇದ್ದಿದ್ದೆ ಸೀರಿಯಲ್ಸ್, ಪಲ್ಸಸ್ ಆ ಥರ. ಯಾವುದೂ ವೆಜಿಟೇಬಲ್ಸ್ ಆಗಲಿ ಫ್ರೂಟ್ಸ್ ಆಗಲಿ ಅಂಥ ಪ್ಲಾಂಟೇಶನ್ ಏನೂ ಇರಲಿಲ್ಲ. ಸೊ ಅದೆಲ್ಲ ಸ್ಟಾರ್ಟ್ ಆಗಿದ್ದು ಲೈಕ್ ಬ್ರಿಟಿಷರ್ಸ್ ಬಂದಮೇಲೆ. ಸೊ ಅವಾಗ ಎಷ್ಟು ಹೆಲ್ದಿಯಾಗಿ ಸ್ಕಿನ್ ಮೇಂಟೈನ್ ಮಾಡ್ತಿದ್ರಲ್ವ ನಮ್ಮ ಹುಡುಗಿರು. ಸೊ ಆವಾಗಿನ ಕಾಲದಲ್ಲಿ ಹೇಗೆ ಮೇಂಟೈನ್ ಮಾಡ್ತಿದ್ರು ಅಂತೆಲ್ಲ ನಾನು ಹುಡುಕ್ತಾ ಇರ್ಬೇಕಾದ್ರೆ ಸೊ ನನಗೆ ಸಿಕ್ಕಿದ್ದು ಬಂದು ಮಸೂರಿ ದಾಲ್ ಅಥವಾ ಮೈಸೂರು ಬೇಳೆ ಅಂತ ಹೇಳ್ತೀವಿ. ಸೊ ಅದರಿಂದ ಬೆನಿಫಿಟ್ಸ್ ಏನೇನು ಅಂತ ನೋಡೋದಾದರೆ, ಒಂದು ಸ್ಕಿನ್ನ ತುಂಬ ಚೆನ್ನಾಗಿ ಎಕ್ಸ್ಫೋಲಿಯೇಟ್ ಮಾಡುತ್ತೆ. ಸೊ ಅದೇ ಅಲ್ವಾ ನಮಗೆ ಬೇಕಾಗಿರೋದು, ಎಷ್ಟು ಚೆನ್ನಾಗಿ ಎಕ್ಸ್ಫೋಲಿಯೇಟ್ ಆಗುತ್ತೆ ನಮ್ಮ ಸ್ಕಿನ್ ಅನ್ನೋದು. ಸೊ ತುಂಬ ಚೆನ್ನಾಗಿ ಎಕ್ಸ್ಫೋಲಿಯೇಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಅದರಲ್ಲಿ ವಿಟಮಿನ್ ಸಿ, ವಿಟಮಿನ್ ಬಿ ಕಾಂಪ್ಲೆಕ್ಸ್ ಆ್ಯಂಡ್ ವಿಟಮಿನ್ ಇ ಆ್ಯಂಡ್ ಆಲ್ಸೋ ಮಿನರಲ್ಸ್ ಇರೋದ್ರಿಂದ ತುಂಬ ಚೆನ್ನಾಗಿ ನರಿಶ್ಮೆಂಟ್ ಆಗುತ್ತೆ ನಮ್ಮ ಸ್ಕಿನ್ಗೆ. ಆ್ಯಂಡ್ ಆಲ್ಸೋ ಪಿಗ್ಮೆಂಟೇಷನ್ಸ್ ಕಮ್ಮಿ ಮಾಡುತ್ತೆ, ಆ್ಯಕ್ನಿ ಪೋರ್ಸ್ನ ಕಮ್ಮಿ ಮಾಡುತ್ತೆ. ನನಗೆ ತುಂಬ ಆ್ಯಕ್ನಿ ಪೋರ್ಸ್ ಇಲ್ಲದೆ ಇರೋದ್ರಿಂದ ಅದರ ರಿಸಲ್ಟ್ ನಂಗೆ ಅಷ್ಟು ಗೊತ್ತಿಲ್ಲ. ನನಗೇನಂದರೆ ತುಂಬ ಪಿಗ್ಮೆಂಟೇಷನ್ಸ್ ಇತ್ತು ಆ್ಯಂಡ್ ಆಲ್ಸೋ ಆ್ಯಕ್ನಿ ಮಾರ್ಕ್ಸ್ ಇತ್ತು ನನಗೆ. ಆ್ಯಂಡ್ ಆಲ್ಸೋ ನನ್ನ ಸ್ಕಿನ್ ತುಂಬ ಟ್ಯಾನ್ ಆಗಿತ್ತು. ಬಿಕಾಸ್ ನಾನು ಮುಂಚೆ ಎಲ್ಲ ಲೈಕ್ 1.5 years ಅಥವಾ 1 year ಮುಂಚೆ ನಾನು ಏನು ಹಚ್ತಾನೆ ಇರಲಿಲ್ಲ ನನ್ನ ಮುಖಕ್ಕೆ. ಲಿಟ್ರಲಿ ಓನ್ಲಿ ಒಂದು ಫೇಸ್ ವಾಶ್ ಮಾಡ್ತಾ ಇದ್ದೆ ಅಷ್ಟೇ. ನಾನು ಕ್ರೀಮ್ ಆಗಲಿ ಏನೂ ಹಚ್ತಾ ಇರಲಿಲ್ಲ ಬಿಕಾಸ್ ನನ್ನ ಸ್ಕಿನ್ನಿಗೆ ಏನೂ ಅಡ್ಜಸ್ಟೇ ಆಗ್ತಾ ಇರಲಿಲ್ಲ. ಸೊ ತುಂಬ ಟ್ಯಾನ್ ಆಗಿತ್ತು ನನ್ನ ಸ್ಕಿನ್. ಈ ಕಲರ್ ನನ್ನ ಸ್ಕಿನ್ ಟೋನ್ ಏನಿದೆ ಇವಾಗ, ಈ ಟೋನ್ ನನ್ನ ಸ್ಕಿನ್ ಆಗಿರಲಿಲ್ಲ. ಆ್ಯಂಡ್ ಆಲ್ಸೋ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ, ರೆಜುವಿನೇಟ್ ಮಾಡುತ್ತೆ ನಮ್ಮ ಸ್ಕಿನ್ನನ್ನು. ಸೊ ಇಷ್ಟೊಂದು ಬೆನಿಫಿಟ್ಸ್ ಇರೋದ್ರಿಂದ ನಾನು ಬೇರೆ ಕಾಸ್ಟ್ಲಿ ಕ್ರೀಮ್ಸ್ಗೆಲ್ಲ ಏನಕ್ಕೆ ಅಫೋರ್ಡ್ ಮಾಡಬೇಕಲ್ಲ, ಕಾಸ್ಟ್ಲಿ ಕ್ರೀಮ್ಸ್ನೆಲ್ಲ ಏನಕ್ಕೆ ತೊಗೋಬೇಕಲ್ವಾ. ಸೊ ನೋಡೋಣ ಹೇಗೆ ಯೂಸ್ ಮಾಡೋದು ಅದನ್ನು ಅಂತ. ಸೊ ನಾನು ಈ ಥರ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇದನ್ನು ಆಲ್ಮೋಸ್ಟ್ ಒಂದು 1 year ಇಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ
ಇದು ಬಿಟ್ಟರೆ ನಾನು ಇನ್ನೊಂದು ಸೋಪ್ ಕೂಡ ಯೂಸ್ ಮಾಡ್ತೀನಿ, ಅದೇನಂದರೆ ಮೈಸೂರು ಸ್ಯಾಂಡಲ್ ಸೋಪ್. ಸೊ ಅದನ್ನೇ ನನಗೆ ನನ್ನ ಫ್ರೆಂಡ್ ರೆಫರ್ ಮಾಡಿದ್ದು, ಮೈಸೂರು ಸ್ಯಾಂಡಲ್ ಸೋಪ್ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು. ಆ್ಯಂಡ್ ಆಲ್ಸೋ ಅದೇನಂದರೆ ಒಂದು ಸ್ವಲ್ಪ ನನ್ನ ಸ್ಕಿನ್ನನ್ನು ಡ್ರೈ ಮಾಡುತ್ತೆ, ಅದು ಬಿಟ್ಟರೆ ಅದು ಕೂಡ ಚೆನ್ನಾಗಿದೆ. ಬಟ್ ಅದರಲ್ಲಿ ನರಿಶ್ಮೆಂಟ್ಸ್ ಆಗಲಿ ಅಥವಾ ಸ್ಕಿನ್ ರೆಜುವಿನೇಟ್ ಆಗೋದಾಗಲಿ ಅಥವಾ ಸನ್ ಪ್ರೊಟೆಕ್ಷನ್ ಮಾಡೋದಾಗಲಿ ಅಥವಾ ಟ್ಯಾನ್ ರಿಮೂವ್ ಮಾಡೋದಾಗಲಿ, ಆಕ್ನಿ ಪೋರ್ಸ್ ಕಮ್ಮಿ ಮಾಡೋದು ಅಂಥದ್ದು ಏನೂ ಇಲ್ಲ. ಬಟ್ ಸ್ಟಿಲ್ ಸೆನ್ಸಿಟಿವ್ ಸ್ಕಿನ್ ಇರೋರಿಗೂ ಮೈಸೂರು ಸ್ಯಾಂಡಲ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ದಿಸ್ ಈಸ್ ಹೌ ದ ಪೌಡರ್ ಲುಕ್ಸ್. ಈ ಥರ ಫೈನ್ ಪೌಡರ್ ಮಾಡಿಸಿ ಇಟ್ಕೊಂಡಿದ್ದೀನಿ. ಆಚೆ ಮಿಲ್ಲಲ್ಲೂ ಮಾಡ್ಕೊಡ್ತಾರೆ ಅಥವಾ ನಿಮ್ಮ ಮನೆಯಲ್ಲಿ ಕೂಡ ಮಾಡ್ಕೋಬೋದು ಇದನ್ನು. ಸೊ ನಾನು ಒಂದು 1 kgಗೆ 110 rupees ಅನಿಸುತ್ತೆ ಇದು ಮಸೂರಿ ದಾಲ್. ಸೊ ಈಸಿಯಾಗಿ ಎಲ್ಲ ಕಡೆ ಸಿಗುತ್ತೆ, ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಸೊ ಈ ಪೌಡರ್ ಜೊತೆಗೆ ನಾನು ಅರಿಶಿಣದ ಪುಡಿನ ಮಿಕ್ಸ್ ಮಾಡ್ಕೊತೀನಿ. ದಿಸ್ ಇಸ್ ನ್ಯಾಚುರಲ್ ಆ್ಯಂಡ್ ಕೆಮಿಕಲ್ ಫ್ರೀ ಅರಿಶಿಣದ ಪುಡಿ. ಇದು ಎಷ್ಟು ಚೆನ್ನಾಗಿ ಗಮ್ಮನ್ನುತ್ತೆ. ಆವಾಗೆಲ್ಲ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಅರಿಶಿಣ ಎಷ್ಟು ಚೆನ್ನಾಗಿ ಗಮ್ಮಂತಿತ್ತಲ್ವ, ಸೊ ಅದೇ ಥರ ದಿಸ್ ಇಸ್ ನ್ಯಾಚುರಲ್ ಟರ್ಮರಿಕ್ ಪೌಡರ್. ಇದನ್ನು ಒಂದು ಸ್ವಲ್ಪ ಅಷ್ಟೇ ಹಾಕ್ಕೊಂಡು ಯೂಸ್ ಮಾಡ್ಕೊತೀನಿ. ಸೊ ಏನಂದರೆ ನೀವು ಇದ್ರ ಜೊತೆ ಹಾಲು ಕೂಡ ಮಿಕ್ಸ್ ಮಾಡಿಕೊಂಡು ಡೈಲಿ ಯೂಸಿಗೆ ಯೂಸ್ ಮಾಡ್ಬೋದು, ಅಥವಾ ಆಲೋವೆರಾ ಜೆಲ್ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ನಂದು ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ಹಾಲೆಲ್ಲ ನಾನು ಯೂಸ್ ಮಾಡಲ್ಲ. ಸೊ ಈಸಿಯಾಗಿ ಅರಿಶಿಣದ ಪುಡಿ ಯೂಸ್ ಮಾಡ್ಕೊಂಡು ಫೇಸ್ ವಾಶಿಗೆ ಯೂಸ್ ಮಾಡೋದು ಈ ಪೌಡರ್. ಬಿಟ್ಟರೆ ಮೈಸೂರು ಸ್ಯಾಂಡಲ್ ಸೋಪ್ ಯೂಸ್ ಮಾಡ್ತೀನಿ, ಅಷ್ಟೇ ನಾನು ಯೂಸ್ ಮಾಡೋದು. ಆ್ಯಂಡ್ ನಾನು ಇದನ್ನು ಹೋಲ್ ಬಾಡಿಗೂ ಕೂಡ ಯೂಸ್ ಮಾಡ್ತೀನಿ, ಬರೀ ಫೇಸಿಗೆ ಮಾತ್ರ ಅಷ್ಟೇ ಅಲ್ಲ. ಇದು ತುಂಬ ಚೆನ್ನಾಗಿ ಎಕ್ಸ್ಫೋಲಿಯೇಟ್ ಆಗುತ್ತೆ. ನಾನು ಹೇಳ್ದೆ ಆವಾಗಲೇ ಏನಿದ್ರು ಬೆನಿಫಿಟ್ಸ್ ಅಂತ. ಸೊ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ನಾನಿವಾಗ ಬೆಳಗ್ಗೆ ಫೇಸ್ ವಾಶ್ ಮಾಡಿಕೊಂಡು ನಾನು ಆಚೆ ಕೆಲಸ ನನ್ನ ಕ್ಲಾಸಸ್ಸು ಎಲ್ಲ ಮುಗಿಸ್ಕೊಂಡು ಇವಾಗ ನಾನಿನ್ನು ಫೇಸ್ ವಾಶ್ ಮಾಡಿಲ್ಲ. ಬೆಳಗ್ಗೆ ಆ್ಯಂಡ್ ನೈಟ್ ಟೈಮ್ ನಾನು 2 ಸಲ ಫೇಸ್ ವಾಶ್ ಮಾಡ್ತೀನಿ. ಆ್ಯಂಡ್ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಇದನ್ನು 1 ಸ್ಪೂನಲ್ಲಿ 1 ಸ್ಪೂನ್ ಆರ್ 1.5 ಸ್ಪೂನ್ ಹಾಕ್ಕೊಂಡು ನಾನು ಫಸ್ಟೇ ಎಡ್ವಟ್ಟು ಬೆಡ್ ಮೇಲೆ ಬೇರೆ ಕೂತಿದ್ದೀನಿ, ಎಲ್ಲ ಚೆಲ್ಬಿಟ್ರೆ ಅಂತ ಬೇರೆ ಭಯ ನನಗೆ. ಅರಿಶಿಣದ ಪುಡಿ ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫುಲ್ ಟಕ ಅಂತ ಮಾತಾಡ್ಬಿಡೋಣ ಏನು ಅಂತ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ನೋಡಿದ್ರೆ 20 ಟೇಕ್ ತೊಗೊಂಡಿರ್ತೀನಿ. ಈ ವಿಡಿಯೋ ಮುಂಚೆ ಮಾಡಿದ ಸ್ಕಿನ್ ಕೇರ್ ವಿಡಿಯೋ ಅದಷ್ಟು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಸೊ ಅದಕ್ಕೆ ಮತ್ತೆ ಮಾಡ್ತಾ ಇದ್ದೀನಿ ವಿಡಿಯೋ. ಸೆಕೆಂಡ್ ಟೈಮ್ ವಿಡಿಯೋ ಮಾಡ್ತಾ ಇರೋದು. ಆ್ಯಂಡ್ ಇಷ್ಟು ಅರಿಶಿಣದ ಪುಡಿ ತೊಗೊಂಡಿದ್ದೀನಿ, ನೋಡ್ಬೋದು. ಇದು 2 ಹಾಕ್ಕೊಂಡು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಸೊ ಮಿಕ್ಸ್ ಆಯ್ತಾ? ಮಿಕ್ಸ್ ಆದಮೇಲೆ ಇದಕ್ಕೆ ನೀರು ಹಾಕಿ ಪೇಸ್ಟ್ ಥರ ಮಾಡ್ಕೊಳ್ಳೋಣ. ಅರಿಶಿಣದ ಪುಡಿ ಚೆಲ್ಬಿಟ್ಟೆ. ಯಾವಾಗಲೂ ಜೊತೆಗೆ ಇಟ್ಕೊಂಡಿರ್ತೀನಿ. ಒಂದಿನಕ್ಕೆ 3 ಲೀಟರ್ಸ್ ನೀರು ಕುಡಿಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಸೊ ಏನಾರು ಆಗಲಿ 3 ಲೀಟರ್ಸ್ ವಾಟರ್. ಇದ್ರ ಜೊತೆ ಚೂರು ಅದು ಭಯ ನನಗೆ, ಜಾಸ್ತಿ ಸುರ್ಕೊಂಡ್ಬಿಡ್ತೀನಿ ನೀರು ಅಂತ. ಸೊ ನಂತರ ಎಷ್ಟು ಜನ ಎಡವಟ್ಟಿದ್ದೀರಾ ಕಮೆಂಟ್ ಮಾಡಿ. ನಾನಂತೂ ಯಾವಾಗಲೂ ಅಡುಗೆ ಮಾಡೋದ್ರಲ್ಲಿ ಎಡವಟ್ಟು, ಏನೇ ಕೆಲಸ ಮಾಡಿ ಎಲ್ಲದರಲ್ಲೂ ಎಡವಟ್ಟು ಮಾಡ್ತೀನಿ. ಸೊ ಈ ಥರ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಸೊ ಈ ಥರ ಪೇಸ್ಟ್ ರೆಡಿ ಮಾಡ್ಕೊಳ್ಳಿ. ಇನ್ನೂ ಗಟ್ಟಿಗೆ ಮಾಡ್ಕೋಬೋದು.
ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಕೊಂಡು ಆಮೇಲೆ ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಓಕೆನಾ? ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ. ಫೇಸ್ ವಾಶ್ ಮಾಡೋಕ್ಕಿಂತ ಮುಂಚೆ ಇದನ್ನು ಹಚ್ಕೋಬೇಕು ತಾನೆ, ಅದನ್ನ ನೋಡಲ್ವಾ ನೀವು? ಸೊ ಏನಂದರೆ ಒಂದು ಮೇನ್ ಟಿಪ್ಸ್ ನಾನು ಹೇಳ್ತೀನಿ. ನಾವು ಫೇಸ್ ವಾಶ್ ಮಾಡೋಕ್ಕಿಂತ ಮುಂಚೆ ನಮ್ಮ ಹ್ಯಾಂಡ್ಸ್ ನೀಟಾಗಿರಬೇಕು. ಬಿಕಾಸ್ ನಮ್ಮ ಕೈಯಿಂದ ನಾವು ಫೇಸ್ ವಾಶ್ ಮಾಡೋದ್ರಿಂದ ನಮ್ಮ ಕೈಯಲ್ಲಿರೋ ಕೊಳೆ ನಮ್ಮ ಮುಖಕ್ಕೆ ಹೋಗುತ್ತೆ. ಸೊ ಫಸ್ಟು ನಾನು ಯಾವಾಗಲೂ ಒಂದು ಏನು ಕಲ್ತಿದ್ದೀನಿ ಅಂದರೆ, ಫೇಸ್ ವಾಶ್ ಮಾಡೋಕ್ಕಿಂತ ಮುಂಚೆ ನಾನು ಹ್ಯಾಂಡ್ ವಾಶ್ ಕ್ಲೀನಾಗಿ ಮಾಡ್ಕೊಂಬಿಡ್ತೀನಿ, ಆಮೇಲೆ ಫೇಸ್ ವಾಶ್ ಮಾಡ್ತೀನಿ. ಓಕೆನಾ? ಸೊ ನೀವು ಇಲ್ಲಿಂದ ಹಾಗೆ ಮಾಡಿ ಮುಖಕ್ಕೆ ನೀರು ಹಾಕ್ಕೊಡ್ತೀನಿ. ನಂಗೆ ಭಯ ಬೆಟ್ಟೆಲ್ಲ ಗಲೀಜು ಮಾಡಿಬಿಡ್ತೀನಿ ಅಂತ, ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ಮುಖ ಎಲ್ಲ ಮುಖಕ್ಕೆ ನೀರು ಹಾಕೊಂಡ್ಬಂದಿದ್ದೀನಿ. ಸೊ ಲೆಟ್ ಮೀ ಅಪ್ಲೈ ಟು ಮೈ ಸ್ಕಿನ್. ಈ ಥರ ನೀಟಾಗಿ ಮುಖಕ್ಕೆಲ್ಲ ಹಚ್ಕೊಂಡು ಕೈಯಲ್ಲಿ ಆ್ಯಂಡ್ ಆಲ್ಸೋ ನಂದು ಇಷ್ಟು ಪುಟಾಣಿ ಕತ್ತಿರೋದ್ರಿಂದ ನನ್ನ ಕತ್ತು ಕೂಡ ತುಂಬ ಬೇಗ ಗಲೀಜಾಗುತ್ತೆ. ಗಲೀಜಲ್ಲ, ತುಂಬ ಬೇಗ ಕಪ್ಪಗಾಗ್ಬಿಡತ್ತೆ. ಇಷ್ಟು ಪುಟಾಣಿ ಕತ್ತು ನಂತಿರೋದು. ಈ ಥರ ಚೆನ್ನಾಗಿ ಮಸಾಜ್ ಮಾಡ್ಕೊತೀನಿ. ಆ್ಯಂಡ್ ಆಲ್ಸೋ ಇಲ್ಲೂ ಕೂಡ ಮಾಡ್ಕೊಂಡು ಪೂರ್ತಿ ಮುಖಲ್ಲೂ. ನಂಗೆ ಇಲ್ಲಿ ತುಂಬ ಸ್ವಲ್ಪ ಏನಾದ್ರು ತುಂಬ ಆಯಿಲಿ ಫುಡ್ಸ್ ತಿಂದಾಗ ಆ ಥರ ನಂಗೆ ಅಲ್ಲಿ ಆಯಿಲಿ ಆಗುತ್ತೆ. ಆ್ಯಂಡ್ ಆಲ್ಸೋ ಅಲ್ಲಿ ತುಂಬ ತುಂಬ ಅಲ್ಲ, ಪುಟಾಣಿ ಪೆಪ್ಪರ್ ಆಗುತ್ತೆ. ನಾನು ಯಾವುದೂ ಮೇಕಪ್ ಪ್ರಾಡಕ್ಟ್ಸು ಅಥವಾ ಜಂಕ್ ಫುಡ್ ಜಾಸ್ತಿ ತಿಂದೇ ಇರೋದ್ರಿಂದ ನನಗೆ ಅಷ್ಟು ಸ್ಕಿನ್ ಡ್ಯಾಮೇಜ್ ಆಗಲ್ಲ. ಆ್ಯಂಡ್ ಆಲ್ಸೋ ನಾನು ನೀರು ತುಂಬ ಚೆನ್ನಾಗಿ ಕುಡಿತೀನಿ. ಆ್ಯಂಡ್ ನಂಗೆ ಬ್ಲ್ಯಾಕ್ ಹೆಡ್ಸ್ ಆಗಲಿ ವೈಟ್ ಹೆಡ್ಸ್ ಆಗಲಿ ಅದೆಲ್ಲ ನಾನು ಯಾವಾಗ ತುಂಬ ಜಂಕ್ ಯೂಸ್ ಮಾಡ್ತೀನಿ, ಅಥವಾ ಜಂಕ್ ಯೂಸ್ ಮಾಡೋದಲ್ಲ, ಜಂಕ್ ತಿನ್ನೋದಾಗಲಿ ಅಥವಾ ಯಾವ್ದಾನ ಬೇರೆ ಸ್ಕಿನ್ ಕೇರ್ ಅಥವಾ ಬ್ಯೂಟಿ ಪ್ರಾಡಕ್ಟ್ಸು ಆ ಥರ ಯೂಸ್ ಮಾಡಿದಾಗ ನನಗೆ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಆಗ್ತಾಯಿತ್ತು. ಸೊ ಅದೇನು ಯೂಸ್ ಮಾಡಿಲ್ಲ ಅಂದರೆ ನನಗೆ ಏನೂ ಆಗಲ್ಲ. ಸೊ ನಾನು ಏನೂ ಹಚ್ಚಲ್ಲ ಮುಖಕ್ಕೆ ಬ್ಯೂಟಿ ಪ್ರಾಡಕ್ಟ್. ಸೊ ಈ ಥರ ಚೆನ್ನಾಗಿ ಸ್ಕಿನ್ನಿಗೆ ಆ್ಯಂಡ್ ಇದರಿಂದ ನಮ್ಮ ಹೇರ್ಸ್ಗೂ ಕೂಡ ಏನೂ ಪ್ರಾಬ್ಲಮ್ ಆಗಲ್ಲ. ಹೇರ್ ಫಾಲ್ ಆಗೋದಾಗಲಿ ಆ ಥರ ಏನೂ ಆಗಲ್ಲ. ಸೊ ಕಣ್ಣಿಗೂ ಕೂಡ ಹಚ್ಕೊಂಡ್ಬಿಡ್ತೀನಿ. ಕಣ್ಣು ಉರಿಯಾಗಲ್ಲ. ಮೇನ್ ಥಿಂಗ್ ಇದರಲ್ಲಿ ಸೋಪ್ ಹಚ್ಕೊಂಡ್ರೆ ಕಣ್ಣು ಉರಿ ಆಗ್ತಾಯಿತ್ತು. ನಾನಂತೂ ಎವ್ರಿ ಟೈಮ್ ನನ್ನ ಕಣ್ಣು ಫುಲ್ ಮುಖ ತೊಗೊಳ್ಕೊಂಡು ಬಂದಿದ ತಕ್ಷಣ ಫುಲ್ಲು ರೆಡ್ ಆಗಿರ್ತಾಯಿತ್ತು. ಸೊ ಚೆನ್ನಾಗಿ ಈ ಥರ 1-2 ಮಿನಿಟ್ಸ್ ಮಸಾಜ್ ಮಾಡ್ಕೊಬಿಡ್ತೀನಿ ಇಲ್ಲೇ. ನಂದು ಇಷ್ಟೇ ಹಣೆ ಇರೋದ್ರಿಂದ ನನ್ನ ಕೂದಲಿಗೂ ತುಂಬ ಎಫೆಕ್ಟ್ ಆಗ್ತಾಯಿತ್ತು. ಕೂದಲೆಲ್ಲ ಹೇರ್ ಫಾಲ್ ಆಗೋದು ಬೇರೆ ಪ್ರಾಡಕ್ಟ್ಸ್ ಯೂಸ್ ಮಾಡಿದಾಗ. ಸೊ ಇದು ಹಚ್ಚಿದಾಗಿಂದ ಅದೆಲ್ಲ ಕಮ್ಮಿ ಆಗಿದೆ. ಇದೇನು ಡ್ರೈ ಆಗೋ ತನಕ ಬಿಡಬೇಕು ಆ ಥರ ಏನೂ ಇಲ್ಲ. ಮಾಮೂಲಿ ನಾವು ಹೇಗೆ ಫೇಸ್ ವಾಶ್ ಮಾಡ್ತೀವಿ ಬೇರೆ ಪ್ರಾಡಕ್ಟ್ಸಲ್ಲಿ ಹಾಗೆ ಯೂಸ್ ಮಾಡಿದ್ರೆ ಆಗುತ್ತೆ. ಸೊ ಇವಾಗ ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬರೋಣ. ಬಾಯ್. ಫೇಸ್ ವಾಶ್ ಮಾಡ್ಕೊಂಡು ಇವಾಗ ನೋಡ್ಬೋದು ನನ್ನ ಸ್ಕಿನ್ ಈ ಥರ ಇದೆ. ಫೇಸ್ ವಾಶ್ ಮಾಡಿ ನೀಟಾಗಿ ಒಂದು ಟವಲ್ ಆ್ಯಂಡ್ ಯು ಆಲ್ವೇಸ್ ಡೋಂಟ್ ರಬ್ ಯುವರ್ ಫೇಸ್. ಅವಾಗ ನಿಮ್ಗೆ ಏನಾದ್ರು ಪೋರ್ಸ್ ಇದ್ದರೆ ಅವಾಗ
ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಪೋರ್ಸು. ಆ್ಯಂಡ್ ಆಲ್ಸೋ ನಮ್ಮ ಸ್ಕಿನ್ ತುಂಬ ಸೆನ್ಸಿಟಿವ್ ಇರೋದ್ರಿಂದ ಮುಖದ ಸ್ಕಿನ್ನು ರಫ್ ಆಗಿ ನಾವು ಹಿಂಗೆಲ್ಲ ಮುಖ ಎಲ್ಲ ಉಜ್ಕೊಂಡ್ಬಿಟ್ರೆ ಸ್ಕಿನ್ ಹಾಳಾಗುತ್ತೆ. ಸೊ ನನ್ನ ಸ್ಕಿನ್ ಹೀಗಿದೆ. ಇವಾಗ ನೆಕ್ಸ್ಟ್ ಬಂದು ನಾನೇನು ಟೋನರ್ ಸೀರಮ್ ಅದರದ್ದೆಲ್ಲ ಏನು ಯೂಸ್ ಮಾಡಲ್ಲ. ನನ್ನ ಸ್ಕಿನ್ನು ತುಂಬ ಮಾರ್ಕ್ ಆಗಿದ್ರೆ ನಾನು ಏನು ಮಾಡ್ತೀನಿ, ಅಥವಾ ಪಿಂಪಲ್ಸ್ ಆದರೆ ನಾನು ಏನು ಮಾಡ್ತೀನಿ ಅಂದರೆ, ನಾನು ಯಾವುದೋ ಅಂಗಡಿಯಿಂದ ತರೋ ಪ್ರಾಡಕ್ಟ್ಸ್ ಯೂಸ್ ಮಾಡಲ್ಲ. ಆ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ಒಂದು ಆಲೋವೆರಾ ಜೆಲ್, ತುಂಬ ಲೈಟಾಗಿ ಏನಾದ್ರು ಮಾರ್ಕ್ಸ್ ಆದರೆ ಅಥವಾ ಪಿಂಪಲ್ಸ್ ಆದರೆ ಆಲೋವೆರಾ ಜೆಲ್ ಮನೇಲಿ ಇರೋದನ್ನೇ ಆಲೋವೆರಾ ಜೆಲ್ ತೊಗೊಂಡು ನೈಟ್ ಟೈಮ್ ಮಾತ್ರ ನಾನು ಮುಖಕ್ಕೆ ಹಚ್ಕೊಂಡ್ಬಿಡ್ತೀನಿ. ಆ್ಯಂಡ್ ಬೆಳಗ್ಗೆ ಟೈಮ್ ಫೇಸ್ ವಾಶ್ ಮಾಡಿಕೊಂಡು ಏನು ಕ್ರೀಮ್ಸ್ ಆಗಲಿ, ಬೇರೆ ಪಿಂಪಲ್ಸ್ ಹೋಗೋ ಮಾರ್ಕ್ಸ್ ಕ್ರೀಮ್ಸ್ ಆಗಲಿ ನನಗೆ ಏನು ಹಚ್ಚಲ್ಲ. ನಾನು ಫ್ರೀ ಆಗಿಬಿಡ್ತೀನಿ ನನ್ನ ಸ್ಕಿನ್ನನ್ನು ಆ ಟೈಮಲ್ಲಿ, ಪಿಂಪಲ್ಸ್ ಆದರೆ ಆ ಥರ ಟೈಮಲ್ಲಿ. ಆ್ಯಂಡ್ ಹೋಮ್ ರೆಮಿಡೀಸ್ ಮಾಡ್ಕೊತೀನಿ ಕೆಲವೊಂದು. ಆ್ಯಂಡ್ ನಾನು ಹೇಳ್ದಲ್ವ ನಾನೇನು ಲೈಕ್ ಕ್ರೀಮ್ಸ್ ಎಲ್ಲ ಹಚ್ತಾ ಇರಲಿಲ್ಲ ಅಂತ. ಆವಾಗ ನಾನು ಮನೆಯಲ್ಲೇ ಕ್ರೀಮ್ ಮಾಡ್ಕೊತಾ ಇದ್ದೆ. ಲೈಕ್ ಹೆಂಗೆ ಮಾಡ್ಕೊತಾ ಇದ್ದೆ ಅಂದರೆ, ಆಲೋವೆರಾ ಜೆಲ್, ರೋಸ್ ವಾಟರ್ ಆ್ಯಂಡ್ ವಿಟಮಿನ್ ಇ ಕ್ಯಾಪ್ಸ್ಯೂಲ್. ಸೊ ವಿಟಮಿನ್ ಇ ಕ್ಯಾಪ್ಸ್ಯೂಲ್ ಮೆಡಿಕಲ್ ಶಾಪಲ್ಲೆಲ್ಲ ಸಿಗುತ್ತೆ. ಸೊ ಅದು ಮೂರೂ ಕೂಡ ಮಿಕ್ಸ್ ಮಾಡಿಕೊಂಡು ಕ್ರೀಮ್ ಕನ್ಸಿಸ್ಟೆನ್ಸಿಯಲ್ಲಿ ಲೈಕ್ ನೈಟ್ ಟೈಮ್ ಹಚ್ಕೊತಾ ಇದ್ದೆ ಕ್ರೀಮ್ ಥರ ನನ್ನ ಮುಖಕ್ಕೆ. ಆ್ಯಂಡ್ ಬೆಳಗ್ಗೆ ಟೈಮಲ್ಲಿ ಆಲೋವೆರಾ ಜೆಲ್ ಮಾತ್ರ ಯೂಸ್ ಮಾಡ್ತಾ ಇದ್ದೆ. ಆ ಕ್ರೀಮ್ ಬೆಳಗ್ಗೆ ಟೈಮ್ ಯೂಸ್ ಮಾಡ್ತಾ ಇರಲಿಲ್ಲ. ಆವಾಗ ನನ್ನ ಮುಖದ ಮೇಲೆ ಮಾರ್ಕ್ಸ್ ಎಲ್ಲ ಕಮ್ಮಿ ಆಗಕ್ಕೆ ಸ್ಟಾರ್ಟ್ ಆಯಿತು. ಆವಾಗಲಿಂದ ನಾನು ಲೈಕ್ ಏನು ಮಾಡಿದೆ ಅಂದರೆ, ಕೇಸರಿ ಬರುತ್ತಲ್ವಾ, ಕೇಸರಿ ಆ್ಯಂಡ್ ಆಲೋವೆರಾ ಜೆಲ್ ಆ್ಯಂಡ್ ವಿಟಮಿನ್ ಇ ಕ್ಯಾಪ್ಸ್ಯೂಲ್, ರೋಸ್ ವಾಟರ್ ಸ್ಕಿಪ್ ಮಾಡಿದೆ. ಆವಾಗ ಕೇಸರಿ ಏನು ಮಾಡಿದೆ ಅಂದರೆ, ಒಂದು ಟಿಶ್ಯೂ ಪೇಪರಲ್ಲಿ ಫೋಲ್ಡ್ ಮಾಡಿ ಒಂದು ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ಕೊಂಡು ಅದನ್ನು ತವಾ ಮೇಲೆ ಬಿಸಿ ಮಾಡಿಕೊಂಡು ಆಮೇಲೆ ಕೇಸರಿನ ಕ್ರೀಮ್ ಜೊತೆ ಮಿಕ್ಸ್ ಮಾಡ್ತಾ ಇದ್ದೆ. ಅದ್ರದ್ದು ಏನಂದರೆ ಅದ್ರ ಶೆಲ್ಫ್ ಲೈಫ್ ತುಂಬ ಕಮ್ಮಿ ಬರ್ತಾ ಇತ್ತು. ಟ್ಯಾನ್ ರಿಮೂವ್ ಮಾಡಿರೋದಾಗಿರ್ಬೋದು ಆ್ಯಂಡ್ ಪಿಗ್ಮೆಂಟೇಷನ್ ಕಮ್ಮಿ. ನನಗೆ ತುಂಬ ಬೇಗ ಇಲ್ಲಿ ತುಂಬ ಬ್ಲ್ಯಾಕ್ ಆಗುತ್ತೆ. ಸೊ ಅದನ್ನು ಕಮ್ಮಿ ಮಾಡಿರೋದಾಗಿರ್ಬೋದು. ಆ ಥರ ತುಂಬ ಬೆನಿಫಿಟ್ಸ್ ಇತ್ತು ಆ ಕ್ರೀಮ್ಸಿಂದ. ನನಗೆ ಏನಂದರೆ ಅದ್ರ ಶೆಲ್ಫ್ ಲೈಫ್ ತುಂಬ ಕಮ್ಮಿ ಆಗ್ತಾ ಇತ್ತು. ಸೊ ಅದರಿಂದ ನಾನು ಪ್ರತಿ ವಾರ ನಂಗೆ ಆ ಕ್ರೀಮ್ ಯೂಸ್ ಮಾಡ್ಕೊಳೋದು ಅಷ್ಟು ಯೂಸ್ಫುಲ್ ಅನಿಸ್ತಾ ಇರಲಿಲ್ಲ. ನಾವು ನಾನು ಯಾವ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ, ಹೋಮ್ ರೆಮಿಡೀಸ್ ಬಿಟ್ಟು ಯಾವುದನ್ನೆಲ್ಲ ಯೂಸ್ ಮಾಡಿ ನನ್ನ ಸ್ಕಿನ್ ಮೇಲೆ ಪಿಂಪಲ್ ಮಾರ್ಕ್ಸ್ ಹೋಗಿಸ್ಕೊಳೋದಕ್ಕೆ ಯಾವ ಕ್ರೀಮ್ ಯೂಸ್ ಮಾಡಿದೆ, ನನ್ನ ಮಾಯ್ಶ್ಚರೈಸರ್ ಯಾವುದು, ನನ್ನ ಹೋಮ್ ರೆಮಿಡೀಸ್ ಬಿಟ್ಟು ಬೇರೆ ಯಾವ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ ಅನ್ನೋದಾದರೆ, ಇದು ಪಾಂಡ್ಸ್ ಹೈಡ್ರಾ ಮಿರಾಕಲ್ ಹೈಡ್ರೋಲಾರಿನಿಕ್ ಸೂಪರ್ ಲೈಟ್ ಜೆಲ್. ಇದು ತುಂಬ ಲೈಟ್ ವೆಯ್ಟ್ ಆ್ಯಂಡ್ ತುಂಬ ಮಾಯ್ಶ್ಚರೈಸ್ ಮಾಡುತ್ತೆ ಸ್ಕಿನ್ನ. ಸೊ ಇದೇನಂದರೆ ನನ್ನ ಸ್ಕಿನ್ಗೆ ಇರಿಟೇಷನ್ ಆಗಿಲ್ಲ ಆ್ಯಂಡ್ ರೆಡ್ನೆಸ್ ಕಾಸ್ ಮಾಡಿಲ್ಲ. ಸೊ ಅದಕ್ಕೆ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಲೈಟ್ ವೆಯ್ಟ್ ಆಗಿರುತ್ತೆ ಆಗ್ಬೋದು. ನಾನು ಹಚ್ಕೊಂಡು ತೋರಿಸ್ತೀನಿ, ತುಂಬ ಲೈಟ್ ವೆಯ್ಟ್. ಸೊ ಕ್ರೀಮ್ನ ಯಾವತ್ತೂ ನಾವು ಮಾಯ್ಶ್ಚರೈಸರ್ ಹಚ್ಚಾದ್ಮೇಲೆ ನಮ್ಮ ಸ್ಕಿನ್ನ ಒಂದು ಸ್ವಲ್ಪ ಹೊತ್ತಾರು 1 ಮಿನಿಟ್ ಆದರೂ ಮಸಾಜ್ ಮಾಡ್ಬೋದು. ತುಂಬ ಹೈಡ್ರೇಟಿಂಗ್ ಆಗಿರುತ್ತೆ ನನ್ನ ಸ್ಕಿನ್ನ. ನಾನು ಈ ಥರ ನನ್ನ ಸ್ಕಿನ್ನ ಮಸಾಜ್ ಮಾಡ್ಕೊತೀನಿ ಎವ್ರಿ ಟೈಮ್. ನಾನು ಮಾಯ್ಶ್ಚರೈಸರ್ ಹಚ್ಚಿದಾಗಲೂ ಮಾಡ್ಕೊತೀನಿ, ಅಥವಾ ಟೈಮ್ ಇಲ್ಲ ಅಂದರೆ ನೈಟ್ ಟೈಮಲ್ಲೂ ನೀವು ಮಾಡ್ಕೋಬೋದು. ಈ ಥರ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಏನೋ ಮರ್ತೋದೆ, ತುಂಬ ಚೆನ್ನಾಗಿ ಹೈಡ್ರೇಟಿಂಗ್ ಆಗಿ ಇರಿಸುತ್ತೆ ಸ್ಕಿನ್ನನ್ನು. ಆ್ಯಂಡ್ ಆಲ್ಸೋ ಮಾಯ್ಶ್ಚರೈಸರ್ಸ್ ತುಂಬ ಚೆನ್ನಾಗಿ ಸ್ಕಿನ್ ಜೊತೆಗೆ ಬ್ಲೆಂಡ್ ಆಗುತ್ತೆ. ಅಂದರೆ ಹಚ್ಚಿದಂಗೆ ಅನಿಸ್ತಾ ಇಲ್ಲ, ತುಂಬ ಲೈಟ್ ವೆಯ್ಟ್ ಆಗಿರುತ್ತೆ ಈ ಮಾಯ್ಶ್ಚರೈಸರ್. ಸೊ ನೆಕ್ಸ್ಟ್ ಬಂದು ನನ್ನ ಗೇಮ್ ಚೇಂಜರ್ ಅಥವಾ ಲೈಫ್ ಚೇಂಜರ್ ಮಾಯ್ಶ್ಚರೈಸರ್ ಅಂದರೆ ತಪ್ಪಾಗಲ್ಲ. ಬಿಕಾಸ್ ನನಗೆ
ಪಿಂಪಲ್ ಮಾರ್ಕ್ಸ್ ಉಳಿದಿತ್ತು, ಇನ್ನೂ ಪಿಂಪಲ್ ಮಾರ್ಕ್ಸ್ ಕಮ್ಮಿ ಆಗಿರಲಿಲ್ಲ, ಮಾರ್ಕ್ಸ್ ಇತ್ತು. ನಂಗೆ ಮುಂಚೆ ಎಲ್ಲ ಯಾವುದೂ ಪಿಂಪಲ್ ಮಾರ್ಕ್ಸ್ ಇಲ್ಲದೆ ಇರೋದ್ರಿಂದ ನನ್ನ ಮುಖದ ಮೇಲೆ 1 ಇಯರ್ ಬ್ಯಾಕ್ ನಂಗೆ ತುಂಬ ಪಿಂಪಲ್ ಮಾರ್ಕ್ಸ್ ಅಥವಾ ಪಿಂಪಲ್ ಆಗಿತ್ತು. ಸೊ ಅದನ್ನು ಕ್ಲಿಯರ್ ಮಾಡಿತ್ತು ಬಂದು ಈ ಕ್ರೀಮ್. ಫುಲ್ ಖಾಲಿಯಾಗಿದೆ ಕ್ರೀಮ್, ಹೊಸ ತರಬೇಕು. ದಿಸ್ ಈಸ್ ಮೈ ಸೆಕೆಂಡ್ ಕ್ರೀಮ್, ಒಂದು ಆಲ್ರೆಡಿ ಖಾಲಿ ಆಗಿದೆ. ಸೊ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ದಿಸ್ ಇಸ್ ರೆಟಿನಾಯಿನ್ 0.025% ಕ್ರೀಮ್. ನೋಡ್ಬೋದು ಸಖತ್ತಾಗಿದೆ ಈ ಕ್ರೀಮು. ಇದ್ರದ್ದು ಬೆನಿಫಿಟ್ಸ್ ಏನಂದರೆ ನಮ್ಮ ಸ್ಕಿನ್ನ ತುಂಬ ಚೆನ್ನಾಗಿ ಹೈಡ್ರೇಟಿಂಗ್ ಆಗಿಟ್ಟಿರುತ್ತೆ ಆ್ಯಂಡ್ ಆಲ್ಸೋ ನರಿಶ್ಮೆಂಟ್ ಕೊಡುತ್ತೆ ಸ್ಕಿನ್ನಿಗೆ. ಆ್ಯಕ್ನಿ ಪೋರ್ಸ್ ಇದ್ದರೆ ಆ್ಯಂಡ್ ಆಲ್ಸೋ ಟ್ಯಾನ್ ಮಾರ್ಕ್ಸಿಂದ ಪಿಗ್ಮೆಂಟೇಷನ್ ಆಗಿದ್ರೆ ಆ್ಯಂಡ್ ಏನು ಪಿಂಪಲ್ ಮಾರ್ಕ್ಸ್ ಇದ್ದರೆ ಆ್ಯಂಡ್ ನಿಮ್ಮ ಸ್ಕಿನ್ನನ್ನು ಇದು ವೈಟ್ ಮಾಡಲ್ಲ. ನಮ್ದು ಯಾವ ನ್ಯಾಚುರಲ್ ಸ್ಕಿನ್ ಇರುತ್ತೆ ಆ ಸ್ಕಿನ್ನನ್ನು ನಮಗೆ ಕೊಡುತ್ತೆ ಆ್ಯಂಡ್ ಆಲ್ಸೋ ಇಟ್ ಮೇಕ್ಸ್ ಆರ್ ಸ್ಕಿನ್ ಗ್ಲೋ. ಸೊ ಇದನ್ನ ಎಲ್ಲ ಮಾಡೋದಕ್ಕೆ ಈ ಕ್ರೀಮ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಆ್ಯಂಡ್ ನಂದು ಸೆನ್ಸಿಟಿವ್ ಸ್ಕಿನ್ ಆಗಿರೋದ್ರಿಂದ ಕೂಡ ಏನೂ ಆಗಿಲ್ಲ. ಏನಂದರೆ ಸ್ಟಾರ್ಟಿಂಗ್ ಯೂಸ್ ಮಾಡ್ಬೇಕಾದ್ರೆ ನಮಗೆ ಒಂದು ಸ್ವಲ್ಪ ದಿನ ಇದು ಸೆಟ್ ಆಗಬೇಕು ಈ ಕ್ರೀಮ್. ಯಾಕಂದರೆ ಸೊ ಏನಾಗುತ್ತೆ ಅಂದರೆ ಒಂದು 2-3 ಡೇಸ್ ಮಾತ್ರ ನೈಟ್ ಟೈಮ್ ಮಾತ್ರ ಅಪ್ಲೈ ಮಾಡಿ ಅಡ್ಜಸ್ಟ್ ಆಗೋ ತನಕ. ಆವಾಗ ನಮ್ಮ ಸ್ಕಿನ್ ಇರಿಟೇಷನ್ ಆಗೋದು ಅಥವಾ ಸ್ಕಿನ್ ಪೀಲ್ ಆಗೋದು ಅದೆಲ್ಲ ಆಗುತ್ತೆ. ಬಿಕಾಸ್ ಇಟ್ಸ್ ವರ್ಕಿಂಗ್ ಆನ್ ಅವರ್ ಸ್ಕಿನ್ ಅಂತ ಅರ್ಥ. ಸೊ ನೈಟ್ ಟೈಮ್ ಮಾತ್ರ ಯೂಸ್ ಮಾಡಿ. ರೆಡ್ನೆಸ್, ಇರಿಟೇಷನ್ ಆ ಥರ ಏನಾದ್ರು ಆದರೆ ನಿಮ್ಮ ಸ್ಕಿನ್ ಮೇಲೆ ಆ್ಯಂಡ್ ಸೆಟ್ ಆದಮೇಲೆ ಒಂದು 3-4 ಡೇಸ್ ಆದರೂ ಇನ್ನೂ ಸ್ಕಿನ್ ಇರಿಟೇಷನ್ ಆಗ್ತಾ ಇದೆ ಅಂದರೆ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ 3-4 ಡೇಸ್ ಆದಮೇಲೆ ಸೆಟ್ ಆಗಿದೆ, ನಿಮ್ಗೇನು ಆ ಥರ ಅನಿಸ್ತಾ ಇಲ್ಲ ಅಂದರೆ ನೀವು ಬೆಳಗ್ಗೆ ಆ್ಯಂಡ್ ನೈಟ್ ಟೈಮ್ ಇಯರ್ ಟೈಮು ಕೂಡ ಯೂಸ್ ಮಾಡ್ಬೋದು. ಸೊ ಈ ಮಾಯ್ಶ್ಚರೈಸರ್ ಯೂಸ್ ಮಾಡಾದ್ಮೇಲೆ ನಾನು ಈ ಕ್ರೀಮ್ ಯೂಸ್ ಮಾಡ್ತೀನಿ. ಇಷ್ಟೇ ತೊಗೊಳ್ಬೇಕು, ಇಷ್ಟೇ ತೊಗೊಂಡು ನನ್ನ ಸ್ಕಿನ್ ಮೇಲೆಲ್ಲ ಹೀಗೆ ಹಾಕೋತೀನಿ. ನನ್ನ ಹಣೆ ಇಷ್ಟಿದೆ. ಕಣ್ಣಿಗೆ ಅವಾಯ್ಡ್ ಮಾಡಿ ಇದನ್ನು. ನನ್ನ ಕತ್ತಿಗೂ ಹಿಂಗೆ ಫಸ್ಟೇ ಹಚ್ಕೊಂಡ್ಬಿಡ್ತೀನಿ ಕತ್ತಿಗೆ. ಬಿಕಾಸ್ ಹಾಗೆ ಇರಲಿಲ್ಲ, ಇಷ್ಟೇ ಉದ್ದ ಕತ್ತಿರೋದ್ರಿಂದ ನನ್ನ ಕತ್ತು ಕೂಡ ತುಂಬ ಬೇಗ ಕಪ್ಪಾಗ್ಬಿಡುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಕೊಡುತ್ತೆ ನಮ್ಮ ಸ್ಕಿನ್ನಿಗೆ ಅಲ್ವಾ. ಸೊ ಅಂದರೆ ನಾನು ಪ್ರಾಡಕ್ಟ್ಸ್ ಯೂಸ್ ಮಾಡಿ ಸ್ಕಿನ್ ಕೇರ್ನ ಫಾಲೋ ಮಾಡುವಂಥ ರೊಟೀನ್ ಇದು ಇಷ್ಟೇ. ಸೊ ಆ್ಯಂಡ್ ಸನ್ಸ್ಕ್ರೀನ್ ನಾನು ಯಾವ್ದು ಯೂಸ್ ಮಾಡ್ತಾ ಇದ್ದೆ ಅಂದರೆ ಇದು ಎಪಿಸಾಫ್ಟ್ ಸನ್ಸ್ಕ್ರೀನ್ ಆ್ಯಂಡ್ ಇದ್ರ ಪ್ರೈಸ್ ಬಂದು 600. ಈ ಸನ್ಸ್ಕ್ರೀನ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮಾಯ್ಶ್ಚರೈಸರ್ ವಿತ್ ಮೈಕ್ರೋ ಎನ್ಕ್ಯಾಪ್ಸುಲೇಟೆಡ್ ಸನ್ಸ್ಕ್ರೀನ್. ಇದು SPF 30 ಸನ್ಸ್ಕ್ರೀನ್. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಸನ್ಸ್ಕ್ರೀನು. ಏನಂದರೆ ನಂಗೆ ಯಾವುದೂ ಇರಿಟೇಷನ್ ಆಗಿಲ್ಲ, ಸೇಮ್ ಏನು ರೆಡ್ನೆಸ್ ಅಂತ ಅನಿಸಿಲ್ಲ ಆ್ಯಂಡ್ ತುಂಬ ಓವರ್ ಅಂತ ಯಾವುದೂ ಅನಿಸಿಲ್ಲ. ಈ ಸನ್ಸ್ಕ್ರೀನು ತುಂಬ ಲೈಟ್ ವೆಯ್ಟ್ ಆಗಿದೆ. ಇದೀಗ ಖಾಲಿ ಆಗಿದೆ ಈ ಸನ್ಸ್ಕ್ರೀನು. ಇದು ಖಾಲಿ ಆದಮೇಲೆ SPF 30 ಯಾಕೆ SPF 50ನೇ ತೊಗೊಬಿಡೋಣ ಬಿಡು, ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ ಅಂದ್ಬಿಟ್ಟು ಆ್ಯಕ್ಚುಲಿ ನನ್ನ ಲೈಫಲ್ಲೇ ಫಸ್ಟ್ ಯೂಸ್ ಮಾಡಿದ್ದಂದರೆ ಇದೇ ಎಪಿಸಾಫ್ಟ್ ಸನ್ಸ್ಕ್ರೀನ್. ಅದಕ್ಕಿಂತ ಮುಂಚೆ ಲ್ಯಾಕ್ಮೆ ಅವ್ರದ್ದು ಬೇರೆದೆಲ್ಲ ಯೂಸ್ ಮಾಡಿದ್ದೀನಿ, ನಂಗೆ ಅಷ್ಟು ಸೆಟ್ ಆಗಿಲ್ಲ ಆ ಸನ್ಸ್ಕ್ರೀನ್. ಸೊ ಈ ಸನ್ಸ್ಕ್ರೀನೇ ನಾನು ರೆಗ್ಯುಲರಾಗಿ ಯೂಸ್ ಮಾಡಿ ಇದು ಫುಲ್ ಖಾಲಿ ಮಾಡಿರೋದು. ಆ್ಯಂಡ್ ನೆಕ್ಸ್ಟ್ SPF 50 ತೊಗೊಂಡ ಸೇಮ್ ಎಪಿಸಾಫ್ಟ್ ಅವ್ರದ್ದು. ನಂಗೆ ಅಡ್ಜಸ್ಟ್ ಆಗಿಲ್ಲ, ಮುಖದ ಮೇಲೆ ಪಿಂಪಲ್ಸ್ ಆಗೋದು ಅಥವಾ ರೆಡ್ನೆಸ್ ಆಗೋದು ತುಂಬ ಅನ್ಕಂಫರ್ಟಬಲ್ ಫೀಲ್ ಆಗ್ತಾಯಿತ್ತು SPF 50 ನನಗೆ. ಸೊ ನಾನು ಇದನ್ನು ಯೂಸ್ ಮಾಡಲ್ಲ, ನನ್ನ ಕಾಲಿಗೆ ಮತ್ತು ಕೈಗೆ ಮಾತ್ರ ಯೂಸ್ ಮಾಡ್ಕೊತೀನಿ. ಮುಖಕ್ಕೆ ನಾನು ಯಾವುದೇ ಸನ್ಸ್ಕ್ರೀನ್ ಸದ್ಯಕ್ಕೆ ನಾನು ಹಚ್ತಾ ಇಲ್ಲ, ಬಟ್ ಸ್ಟಿಲ್ ನಾನು ಮಸೂರಿ ದಾಲ್ ಯೂಸ್ ಮಾಡ್ತೀನಲ್ಲ, ಸೊ ಅದರಿಂದ ನನಗೆ ಅಷ್ಟು ಸನ್ ಟ್ಯಾನ್ ಆಗ್ತಾ ಇಲ್ಲ ನನ್ನ ಕೈ ಮೇಲಾಗಲಿ ಕಾಲ ಮೇಲಾಗಲಿ ಅಥವಾ ಮುಖದ ಮೇಲಾಗಲಿ. ಸೊ ದಿಸ್ ಈಸ್ ಮೈ ಸನ್ಸ್ಕ್ರೀನ್. ಅಷ್ಟೇ ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡೋದು. ಇಷ್ಟೇ, ಯಾವುದೇ ಏನು
ಯಾವುದೇ ಸೀರಮ್ಸ್ ಇಲ್ಲ, ಟೋನರ್ ಇಲ್ಲ, ಏನೂ ಇಲ್ಲ. ಅದ್ರ ಬದಲಾಗಿ ನಾನು ಆಲೋವೆರಾ ಜೆಲ್ ಯೂಸ್ ಮಾಡ್ತೀನಿ ಅಥವಾ ವಿಟಮಿನ್ ಇ ಕ್ಯಾಪ್ಸ್ಯೂಲ್ಸ್ ಯೂಸ್ ಮಾಡ್ತೀನಿ. ಆ್ಯಂಡ್ ನನ್ನ ಲಿಪ್ಸಿಗೆ ನಾನು ಯಾವುದೇ ಲಿಪ್ ಬಾಮ್ ಕೂಡ ಹಚ್ಚಲ್ಲ. ಬಟ್ ಸ್ಟಿಲ್ ನನ್ನ ಲಿಪ್ಸ್ ಇಷ್ಟು ಹೈಡ್ರೇಟಿಂಗ್ ಆಗಿರುತ್ತೆ, ಯಾವಾಗಲೂ ಕೂಡ ಹಿಂಗೆ ಇರುತ್ತೆ. ಯಾಕಂದರೆ ನಾನು ತುಪ್ಪ ಯೂಸ್ ಮಾಡ್ತೀನಿ, ಅಂಗಡಿಯಿಂದ ತುಪ್ಪ ಅಲ್ಲ, ಮನೆಯಲ್ಲೇ ಮಾಡಿರೋ ತುಪ್ಪ. ಆ ತುಪ್ಪ ಯೂಸ್ ಮಾಡ್ತೀನಿ ನನ್ನ ಲಿಪ್ಸಿಗೆ. ನೈಟ್ ಟೈಮ್ ಹಚ್ಕೊಂಡು ಮಲ್ಕೊತೀನಿ, ಬೆಳಗ್ಗೆ ಅವತ್ತು ಯೂಸ್ ಮಾಡಲ್ಲ. ಬಟ್ ಸ್ಟಿಲ್ ನಾನು ಲಿಪ್ಸ್ಟಿಕ್ಸ್ ಎಲ್ಲ ಯೂಸ್ ಮಾಡ್ತೀನಿ. ಆ್ಯಂಡ್ ಬಟ್ ಸ್ಟಿಲ್ ನನ್ನ ಲಿಪ್ಸ್ ಇಷ್ಟು ನರಿಶಿಂಗ್ ಆಗಿ ಪಿಂಕ್ ಆಗಿದೆ. ನನ್ನ ಕಿಚನ್ ಕೂಡ ಎಷ್ಟು ಪಿಂಕ್ ಆಗಿದೆ ನೋಡಿ. ಸೊ ಇಷ್ಟೇ ಆಗಿತ್ತು ನನ್ನ ಸ್ಕಿನ್ ಕೇರ್ ರೂಟೀನ್. ಆ್ಯಂಡ್ ನನ್ನ ಬಾಡಿ ಲೋಷನ್ ಬಂದು ಅವಿನೋ ಅವ್ರದ್ದು ಬಾಡಿ ಲೋಷನ್. ಇದು ನಾರ್ಮಲ್ ಪ್ಲಸ್ ಡ್ರೈ ಸೆನ್ಸಿಟಿವ್ ಸ್ಕಿನ್ನಿಗೆ ಯೂಸ್ ಮಾಡುವಂಥ ಬಾಡಿ ಲೋಷನ್. ನನಗಂತೂ ಪರ್ಫೆಕ್ಟ್ ಬಾಡಿ ಲೋಷನ್ ಇದು. ಸೊ ತುಂಬ ಸಾಫ್ಟ್ ಮಾಡುತ್ತೆ ನಮ್ಮ ಸ್ಕಿನ್ನನ್ನು, ಬೇಬಿ ಸಾಫ್ಟ್ ಮಾಡುತ್ತೆ. ಆ್ಯಂಡ್ ನೋಡ್ಬೋದು ಎಷ್ಟು ಲೈಟ್ ವೆಯ್ಟ್ ಆಗಿದೆ ಇದು. ಹಚ್ಚಿ ತೋರಿಸ್ತೀನಿ. ಕೆಮಿಕಲ್ ಫ್ರೀ ಆ್ಯಂಡ್ ಫ್ರಾಗ್ರೆನ್ಸ್ ಫ್ರೀ ಮಾಯ್ಶ್ಚರೈಸರ್, ಏನದು ಬಾಡಿ ಲೋಷನ್. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ಆ್ಯಂಡ್ ದಿಸ್ ಇಸ್ ಮೈ ಬಾಡಿ ಲೋಷನ್. ಆಗೋಯ್ತು ನನಗೆ. ಅಡುಗೆ ಏನು ಗೊತ್ತಿಲ್ಲ. ನಮ್ಮಮ್ಮ ಬಂದು ಡಿಸ್ಟರ್ಬ್ ಮಾಡಿದ್ದಾಯಿತು. ಆ್ಯಂಡ್ ಆಲ್ಸೋ ಸಾರಾ ಕೂಡ ಚೊಯ್ ಅಂತ ಡೋರ್ ತಕ್ಕೊಂಡು ಒಳಗೆ ಬಂದು ನೋಡ್ತಾ ಇದ್ದಾಳೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ. ಸೊ ಇದಿಷ್ಟು ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಆ್ಯಂಡ್ ಸ್ಕಿನ್ ಕೇರ್ ರೊಟೀನ್ ಆಗಿತ್ತು. ಆ್ಯಂಡ್ ಅಷ್ಟೇ ಅಲ್ಲ, ಡ್ರಿಂಕಿಂಗ್ ವಾಟರ್ 3 liters per day ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈ ಪ್ರಾಡಕ್ಟ್ಸ್ ನೀವು ಎಷ್ಟೇ ಹಚ್ಕೊಂಡ್ರು, ಎಷ್ಟೇ ಒಳ್ಳೆ ಪ್ರಾಡಕ್ಟ್ಸ್ ಹಚ್ಕೊಂಡ್ರು, ನೀವು ಸರಿಗೆ ಹೆಲ್ದಿ ಫುಡ್ ರೊಟೀನ್ ಮೇಂಟೈನ್ ಮಾಡ್ತಿಲ್ಲ ಆ್ಯಂಡ್ ಚೆನ್ನಾಗಿ ನೀರು ಕುಡಿತಾ ಇಲ್ಲ, ಬಾಡಿ ಹೈಡ್ರೇಟ್ ಆಗಿ ಇಟ್ಕೊಂಡಿಲ್ಲ ಅಂದರೆ ಯಾವುದೇ ಪ್ರಾಡಕ್ಟ್ಸ್ ಹಚ್ಕೊಂಡ್ರು ವೇಸ್ಟ್. ಸೊ ಒಂದು ಹೆಲ್ದಿ ಫುಡ್ ತಿನ್ನಿ, ಹೆಲ್ದಿ ಫುಡ್ ಡಯಟ್ ಮೇಂಟೈನ್ ಮಾಡಿ. ಆ್ಯಂಡ್ ಆಲ್ಸೋ ನೀರು ಚೆನ್ನಾಗಿ ಕುಡೀರಿ. ನಾನು ಕುಡಿದ್ಬಿಡ್ತೀನಿ, ಅವಾಗಿಂದ ಕುಡಿಲ್ಲ. ಆ್ಯಂಡ್ ಇವಾಗ ನೋಡ್ಬೋದು ನನ್ನ ಸ್ಕಿನ್ ಹೇಗೆ ಕಾಣ್ತಾ ಇದೆ ಅಂತ. ನನ್ನ ಸ್ಕಿನ್ ಕೇರ್ ರೊಟೀನ್ ಇಷ್ಟೇ. ಇದ್ರ ಜೊತೆ ನಾನು ಹೇಳ್ದಂಗೆ 3 liters ವಾಟರ್ ಕುಡಿತೀನಿ. ಸೊ ಇದನ್ನು ಬಿಟ್ಟು ನಾನು ನನ್ನ ಡಯಟಲ್ಲಿ ಡಿಟಾಕ್ಸ್ ಡ್ರಿಂಕ್ಸ್ ಕುಡಿತೀನಿ, ಡೈಲಿ 1 ಡ್ರಿಂಕು. ಆ್ಯಂಡ್ ಆಲ್ಸೋ ಸ್ವಲ್ಪ ಲೈಕ್ ವೆಜಿಟೇಬಲ್ಸ್, ಫ್ರೂಟ್ಸು ಅದನ್ನೆಲ್ಲ ಆ್ಯಡ್ ಮಾಡ್ಕೊತಾ ಇರ್ತೀನಿ ನನ್ನ ಫುಡ್ ಜೊತೆಗೆ. ಸೊ ಅದೆಲ್ಲ ಇಷ್ಟು ಹೆಲ್ದಿಯಾಗಿ ನನ್ನ ಸ್ಕಿನ್ನನ್ನು ಇಡೋಕ್ಕೆ ರೀಸನ್. ಬಿಫೋರ್ ಆಫ್ಟರ್ ಹಾಕೋಣ ಅಂದರೆ ನನ್ನ ಹತ್ರ ಯಾವುದೂ ಫೋಟೋಸೇ ಇಲ್ಲ, ಯಾವುದೋ ಫೋಟೋನೇ ಸಿಗ್ತಾ ಇಲ್ಲ. ನನ್ನ ಮುಖದ ಮೇಲೆ ಮಾರ್ಕ್ಸ್ ಆಗಿರೋದು ಸಿಕ್ಕಿದ್ರೆ ನಾನು ಆ್ಯಡ್ ಮಾಡ್ತೀನಿ. ಆ್ಯಂಡ್ ಮುಂಚೆ ಹೇಗಿತ್ತು, ಇವಾಗ ಹೇಗಿದೆ ನನ್ನ ಸ್ಕಿನ್ ಅಂದ್ಬಿಟ್ಟು. ಆ್ಯಂಡ್ ಹೇಳಿದಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಅಥವಾ ಏನು ಅನಿಸ್ತು ನಿಮಗೆ ಈ ವಿಡಿಯೋ ನೋಡಿ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ಇಷ್ಟೇ ಇವತ್ತಿನ ವಿಡಿಯೋ ಆಗಿತ್ತು. ಸೊ ನೆಕ್ಸ್ಟ್ ವಿಡಿಯೋ ಬಂದು ನಾನು ಏನೇನು ಡಯಟ್ ಮೇಂಟೈನ್ ಮಾಡ್ತೀನಿ, ಏನೇನು ಡ್ರಿಂಕ್ಸ್ ಯಾವ ಡಿಟಾಕ್ಸ್ ಡ್ರಿಂಕ್ಸ್ ಕುಡಿತೀನಿ ಅನ್ನೋದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಆ್ಯಂಡ್ ನಿಮಗೆ ವಿಡಿಯೋ ಬಗ್ಗೆ ಏನಾದ್ರು ಡೌಟ್ಸ್ ಇದೆ ಅಥವಾ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಏನಾದ್ರು ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.